ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು, ನನ್ನ ಹಸ್ಬೆಂಡ್ ಹಾಗೆ ಸಿಹಿ 3 ಜನನೂ ಸ್ವಲ್ಪ ಶಾಪಿಂಗ್ ಅಂತ ಹೇಳಿ ಹೊರಗಡೆ ಹೊರಡ್ತಾ ಇದ್ವಿ. ಆ್ಯಂಡ್ ಹಾಗೆ ಆನ್ ದ ವೇ ಶುಗರ್ ಕೇನ್ ಜ್ಯೂಸ್ ನೋಡಿದ್ವಿ. ಸ್ವಲ್ಪ ಜ್ಯೂಸ್ ಕುಡ್ಕೊಂಡೆ ಆಮೇಲೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದಾರೆ ಅಂದರೆ ಶಾಪಿಂಗ್ ಅನ್ನೋದಕ್ಕೆ ಎಂಡೇ ಇಲ್ಲ. ಬಿಕಾಸ್ ನೀಡಿರೋ ಅಂಥದ್ದನ್ನು ತಗೊಳ್ಳೇಬೇಕಾಗತ್ತೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ವಾಟರ್ ಪ್ಯೂರಿಫೈ ಇನ್ಸ್ಟಾಲ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಬಂದಿದ್ದರು. ಆ್ಯಂಡ್ ಇಲ್ಲಿ ತುಂಬಾ ಸಾಲ್ಟ್ ವಾಟರು, ಹಾರ್ಡ್ ವಾಟರು. ಸೊ ಅದು ಹಾರ್ಡ್ ವಾಟರ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು. ಇವರು ನನ್ನ ಹಸ್ಬೆಂಡ್ ಫ್ರೆಂಡನೇ, ಹಾಗಾಗಿ ಹೇಳಿದ ತಕ್ಷಣವೇ ಬಂದು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋದರು. ಹಾಗೆ ಇವರು ವಾಟರ್ ಪ್ಯೂರಿಫೈ ಹಾಗೆ ಸೋಲಾರು ಈ ಥರ ಎಲ್ಲ ಐಟಮ್ಸ್ಗಳನ್ನು ಅವರು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಹಾಗೆ ಸರ್ವಿಸ್ ಕೂಡ ಮಾಡಿ ಕೊಡ್ತಾರೆ. ಸಾಲ್ಟ್ ವಾಟರ್ ಇರೋ ಕಡೆ ಅಂದರೂ ತುಂಬಾ ಕಷ್ಟ ಆ ನೀರನ್ನು ಬಳಸೋದಕ್ಕೆ. ಆ್ಯಂಡ್ ಇವರು ಕೂಡ ಬಿಫೋರ್ ಒಂದು ವಾಟರ್ ಪ್ಯೂರಿಫೈ ಹಾಕೋದಕ್ಕಿಂತ ಮುಂಚೆ ಇರೋಂಥ ವಾಟರ್ದು ಲೆವೆಲ್, ಸಾಲ್ಟ್ ವಾಟರ್ ಲೆವೆಲ್ ಕೂಡ ಚೆಕ್ ಮಾಡಿದ್ರು. ಹಾಗೆ ಆಫ್ಟರ್ ಕೂಡ ಚೆಕ್ ಮಾಡಿದ್ರು. ನಮಗೆ ಶಾಕ್ ಆಯಿತು, ಇಷ್ಟೊಂದು ಇತ್ತ ಸಾಲ್ಟ್ ವಾಟರು ಅಂತ ಹೇಳಿ. ಆ್ಯಂಡ್ ಇವತ್ತು ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಹಾಗಾಗಿ ಸಿರಿ ಕೂಡ ಬಂದುಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದು ಹೆಲ್ಪ್ ಮಾಡ್ತಾಯಿದ್ಲು. ಸೊ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿದ್ರೆ ಹಿಂಗೆ ಇಲ್ವಾ, ತಾಯಂದ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಫ್ರಿಡ್ಜ್ ಇದ್ದೇ ಇರುತ್ತೆ. ಬಟ್ ಅದನ್ನು ಅವಾಗವಾಗ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗೆ ಸರ್ವಿಸ್ ಕೂಡ ಮಾಡಿಸ್ಬೇಕಾಗುತ್ತೆ. ಈಗ ಸಾಕಷ್ಟು ನ್ಯೂಸ್ಗಳನ್ನ ನೋಡ್ತಾನೆ ಇರ್ತೀವಿ, ಅದು ಬ್ಲಾಸ್ಟ್ ಆಗೋವಂಥದ್ದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಾಗುವಂಥದ್ದು. ಸೊ ಹಾಗಾಗಿ ಒಂದು ಸತಿ ಫ್ರಿಡ್ಜ್ನ ಸರ್ವಿಸ್ ಮಾಡಿಸೋದ್ರಿಂದ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರು ನೋಡಿ ಸರಿಪಡಿಸೋದ್ರಿಂದ ಯಾವುದೇ ಥರ ಅನಾಹುತ ಆಗದೆ ಇರೋ ಥರ ಅದು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಆದಷ್ಟು ಅವಾಗವಾಗ ಫ್ರಿಡ್ಜ್ನ ಸರ್ವಿಸ್ ಮಾಡಿಸೋದು ಒಳ್ಳೆಯದು. ಹಾಗೆ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಆ ಪ್ರಾಡಕ್ಟ್ ಕೂಡ ಆವಾಗಲೇ ಬಂತು. ಆ್ಯಂಡ್ ಅದು ಹಾಗೆ ಅಲ್ವಾ, ಒಂದು ಕೆಲಸಗಳೆಲ್ಲ ಪೆಂಡಿಂಗ್ ಇರುತ್ತೆ. ಬಟ್ ಒಂದು ಸರಿ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲ ಕೆಲಸಗಳು ಒಂದೇ ದಿನ ಆಗೋಗ್ಬಿಡುತ್ತೆ. ಆ್ಯಂಡ್ ಮಕ್ಕಳು ಎಂಗೇಜ್ ಆಗಿರಬೇಕು ಅಂದರೆ ಅವ್ರಿಗೇನಾದರೂ ಟಾಯ್ಸು ಅದನ್ನು ಕೊಟ್ಟರೆ ಅವ್ರು ಎಂಗೇಜ್ ಆಗಿರ್ತಾರಲ್ವ. ಹಾಗಾಗಿ ಆ್ಯಂಡ್ ಸಿರಿ ಕೂಡ ಇದನ್ನು ಕೇಳಿದ್ಲು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದ್ದೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಪ್ಪಾಯ ಹಾಗೆ ಒಂದು ಮ್ಯಾಂಗೋನ ಕಟ್ ಮಾಡಿ ಇಟ್ಟಿದ್ದೆ. ಸೊ ಸ್ನ್ಯಾಕ್ಸ್ಗೆ ರೆಡಿ ಆಗುತ್ತೆ ಅಂತ ಹೇಳಿ. ಹಾಗೆ ಸ್ವೀಟ್ ಕಾರ್ನ್ ಕೂಡ ಇತ್ತು. ಸೊ ಸ್ವೀಟ್ ಕಾರ್ನ್ನ ಬಿಡಿಸ್ಬಿಟ್ಟು ಎಲ್ಲ ರೆಡಿ ಮಾಡೋಣ, ಬೇಯಿಸೋದಕ್ಕೆ ಇಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸ್ವೀಟ್ ಕಾರ್ನ್ ಈಸ್ ವೆರಿ ಹೆಲ್ತಿ ಆ್ಯಂಡ್ ಮಕ್ಕಳಿಗೆ ಒಳ್ಳೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಈ ಒಂದು ಸ್ವೀಟ್ ಕಾರ್ನಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮಕ್ಕಳಿಗೆ ಎನರ್ಜಿ ಸಿಗುತ್ತೆ. ಹಾಗೆ ವಿಟಮಿನ್ ಎ ಇರೋದ್ರಿಂದ ಐ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಫೈಬರ್ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ವಿಟಮಿನ್ ಬಿ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಸೊ ಓವರಾಲ್ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂತಹ ಈ ಒಂದು ಸ್ವೀಟ್ ಕಾರ್ನ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗೆ ಸ್ವೀಟ್ ಕಾರ್ನ್ನ ಕೊಡುವಾಗ ಬಾಯ್ಲ್ ಮಾಡಿನೇ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಸ್ಟಮಕ್ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಕೊಡ್ಬೋದು, ಅಥವಾ ಕಾರ್ನ್ ಸಲಾಡ್ ಮಾಡಿ ಕೊಡ್ಬೋದು, ಅಥವಾ ಕಾರ್ನ್ ಸೂಪ್ ಮಾಡಿ ಕೊಡ್ಬೋದು, ಆ್ಯಂಡ್ ಕಾರ್ನ್ ಚಾಟ್ ಮಾಡಿ ಕೊಡ್ಬೋದು.
ಆರ್ವಿ ಹೇ